ವೈ ಅಂತ ಹೇಳ್ಬೇಕು ಗರಿಬರು ನನಗೇನು ಬೇಕಾಗಿಂದದ ಬಿಜೆಪಿ ಸರ್ಕಾರ 150 ರೂಪಾಯಿ ಕಿಲೋ ಮಾಡಿದಾನ ಕಾಂಗ್ರೆಸ್ ಅವ್ರು ಬಂದೆ 150 ರೂಪಾಯಿ ಕಿಲೋ ಟೊಮೆಟ ಬೇಡ್ಕೊಡ್ತೀನಿ ಕೂಡ ಹೊಂಟ್ರ ಬೇಡ್ಕೊಡ್ತೀನಿ ಹೊಂಟ್ರ ಸರ್ ನಾವು ಹಂಜಿ ಬಂಗಾರ ಬೇಡಿ ಅವನಿಗೆ ಕೊಟ್ಟಿದ್ದೆ ಹಲೋ ನಮಸ್ತೆ ಏನೆಲ್ಲ ಬಡವ್ರದೆಲ್ಲ ಹೊಡೆದು ಬಿಟ್ರಲ್ಲ ಮೇಡಮ್ ಅವ್ರು ಇದು ಕರೋಡಪತಿ ನಾವು ಕರೆಕ್ಟ್ ಅಮ್ಮ ಕರೆಕ್ಟ್ ಹೊಡೆದ್ರೆ ಏನು ಸಿಗ್ತದೆ ಹೇಳಿ ನಿಮಗೆ ಇಲ್ಲ ಅವ್ರಿಗೆ ಕೇಳಿ ನೀವು ಪಲ್ಲೆ ಕೇಳಿ ನಿಮ್ಗೆ ಕೇಳಕ್ಕೆ ನಾವಿಲ್ಲ ಈಗ ನೀವು ಅವರಿಗೆ ನೋಟಿಸ್ ಕೊಡಬೇಕು ನಿಯಮ ಪ್ರಕಾರ ನೀವು ಮಾಡಬೇಕು ಅದನ್ನು ಬಿಟ್ಟು ಒಡೆದು ಹಾಕಿದ್ರೆ ಅವ್ರು ದುನಿದ ಕಷ್ಟಪಟ್ಟು ದುಡ್ಡು ಜೋಡಿಸಿರ್ತಾರೆ ಅವರು ಒಡೆದು ಹಾಕಿದ್ರೆ ನಿಮ್ಗೇನು ಸಿಗುತ್ತದು ಇಲ್ಲ ಒಡೆದು ತಪ್ಪಲ್ಲ ಮೇಡಮ್ ಒಡೆದು ತಪ್ಪಲ್ಲ ಮೇಡಮ್ ಎಂತೆಂತವ್ರಿ ಪಾಠ ಕಲಿಸ್ಲತ್ತಳಕಿ ನನಗೇನು ಈ ಗುಂಡಮ್ಮಗೆ ಹೋರಾಟ ಮಾಡಿ ಕೇಳ್ರಿ ಗುಂಡಮ್ಮ ನನ್ನಿಂದ ತಕ್ಲೀಫ್ ಆಗಲತ್ತದ ಕೇಳ್ರಿ ಇಲ್ಲ ನೀವು ಮಾಡ್ರಿ ನೀವು ಮಾಡ್ಲಿಕ್ಕೆ ಬ್ಯಾಡ ಅಂತ ಹೇಳ್ತಾ ಇಲ್ಲ ನೋಡ್ರಿ ಏನ್ ದರ್ಜಿ ಕೊಟ್ರ ಕೇಳಕರ ಕೇಳ್ರಿ ನಿಮ್ಗ ನಿಯಮ ಪ್ರಕಾರ ಮಾಡ್ಲಿಕ್ಕೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ನಿಮ್ಗ ನೀವು ಒಡೆದಿದ್ದಿಲ್ಲ ಅಂತ ಬೆಂಕಿ ಹಚ್ಚಾರ ಸರ್ ಒಡೆದತ್ತೆ ಬೆಂಕಿ ಹಚ್ಚಲಿ ಹಾಕಿ ಪರವಾಗಿಲ್ಲ ಈಗ ಏನ್ ಬಿ ಅದ ನೀವು ಪಂಚಾಯತ್ ಕಡೆ ಸರಿ ಮಾಡಿ ಸಹಾಯ ಮಾಡಿ ಸರಿ ಮಾಡಿಕೊಡ್ತೀವಿ ಯಾಕಂದ್ರೆ ಈಗ ನಾವು ಹೋರಾಟಕ್ಕೆ ಬಂದಿವಿ ಅವ್ರು ಕೇಳಿ ಹೋರಾಟಕ್ಕೆ ಬಂದಿವಿ ಮೀಡಿಯಾ ಮುಂದೆ ಗುಂಡಮ್ಮವ್ರು ಬಂದು ಅಳ್ಳಿಕತ್ತಾರ ಅದಕ್ಕೆ ಏನ್ ಬಿ ಅದ ಸರಿ ಮಾಡ್ತೀವಿ ಇಲ್ಲ ಕೇಳ್ರಿ ಈ ರಾಜ್ಯನೇ ಇಲ್ಲಿಗಲ್ ಕಾಂಪ್ಲಿಕೇಟೆಡ್ ಬೇಡ ಅದು ಏನಿದೆ ಅದು ಸರಿ ಮಾಡ್ಕೊಡ್ರಿ ಸರ್ ಈಗ ನಂಬರ್ ಬರ್ಕೊಟ್ಟೋಡ್ರಿ ನೀ ಅವ್ನ ಬರ್ಕ್ ಹೋಯ್ತಿ ಯಾರು ಮಾಡ್ಕೊತಿ ಮಾಡ್ಕೊಳ್ತಾರ ಬಿಜೆಪಿಯವರು 5,000 ರೂಪಾಯಿ ಕೊಡ್ತಾರೆ ನನಗ ಬಿಜೆಪಿ ಎಲ್ಲರೂ ಕೂಡ 5,000 ರೂಪಾಯಿ ಡಬ್ಬಿ ಹೋಗಿದ್ ನಾವು ಸಹಾಯಧನ ಮಾಡ್ತೇವೆ ತಗೋ ನೀವು ದಾನ ಮಾಡತ್ತೀರಿ ಸತ್ತೋರಿಗೆ ಕೊಡತ್ತೀರಿ ಕಾಲ್ ಮುರಿದೋಗಿದ್ ಕೊಡತ್ತೀರಿ ಡಬ್ಬಿ ರೊಕ್ಕ ಇಟ್ಕೋ ಹೊಸ ಡಬ್ಬಿ ತಗೊಂಡು ಉದ್ಯೋಗ ಮಾಡಮ್ಮ ಗ್ಲಾಸ್ ರೂಪಾಯಿ 5,000 ರೂಪಾಯಿ ಇಟ್ಕೊಂಡು ಹೊಸ ಡಬ್ಬಿ ತಗೊಂಡು ಕೆಲಸ ಮಾಡ ಕಾಂಗ್ರೆಸ್ ಸತ್ತು ಓಟ್ ಹಾಕ್ಬೇಡಿ ಜೀವನದಾಗ ರಹೀಮ್ ಖಾನ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ ನೀವೇನು ಈ ಬಿಟ್ಟಿ ಭಾಗ್ಯ ಫ್ರೀ ಕೊಡ್ತಾ ಇದ್ರಿ ನಿಮಗದು ಕೊಡಬೇಕು ಅನಿಸಿದ್ರೆ ನಿಮ್ಮ ಮನೆಯ ಸ್ವಂತ ಹಣವನ್ನು ನಿಮ್ಮ ಕಾಂಗ್ರೆಸ್ ನಾಯಕರ ಸ್ವಂತ ಹಣವನ್ನು ಕೊಡ್ರಿ ಇದೇ ಜನರ ಹತ್ರ ಕಿತ್ಕೊಂಡು ಇವ್ರದೇ ಎಲ್ಲ ಬೆಲೆ ಏರಿಕೆ ಮಾಡಿ ಇವ್ರದೇ ಕಿತ್ಕೊಂಡು ಇವರಿಗೆ ಕೊಡೋದು ನೀವು ಯಾವ ಪುರುಷಾರ್ಥದಲ್ಲಿ ಮಾಡ್ತಾ ಇದ್ರಿ ಅನ್ನುವಂಥದ್ದು ಈ ಕ್ಷೇತ್ರ ಶಾಸಕರಿಗೆ ಕೇಳ್ತೇವೆ ಅಷ್ಟೇ ಅಲ್ಲ ಜನವಾಡದ ಒಬ್ಬ ತಾಯಿ ಪಾಪಿ ಇವಾಗ ಬಂದು ಅವರು ಈ ರಾಜ್ಯ ಸರ್ಕಾರ ವಿರುದ್ಧ ಗೋಳನ್ನು ಹಾಕ್ತಾ ಇದ್ದಾರೆ ಇವತ್ತು PDO ಇಲ್ಲಿ ಯಾರಿದ್ದಾರೆ ಅವರು ಕೂಡ ತಕ್ಷಣದಲ್ಲಿ ಎಚ್ಚೆತ್ತುಕೊಳ್ಬೇಕು ಕಾಂಗ್ರೆಸ್ನವ್ರಿಗೆ ಸಂಬಂಧಪಟ್ಟಂಥ ಡಬ್ಬಿಗಳು ತೆಗೆದಿಲ್ಲ ಒಬ್ಬ ಬಡ ಹೆಣ್ಮಗಳಿಗೆ ಸಂಬಂಧಪಟ್ಟಂಥ ಡಬ್ಬಿಗಳು ಅವು ಯಾವ ವ್ಯಾಪಾರ ಮಾಡುವಂಥ ಡಬ್ಬಿ ತೆಗೆದು ಅವಳಿಗೇನು ಲಾಸ್ ಮಾಡಿದಿರಿ ಆ ತಾಯಿಗೆ ನೋಟಿಸ್ ಕೊಡಲಾರ್ದೆ ತೆಗೆದಿರೋ ತಪ್ಪದ ಈ ತಾಯಿಗೆ ಏನು ಲಾಸ್ ಮಾಡಿದಿರಿ ಗ್ರಾಮ ಪಂಚಾಯತ್ ಅದನ್ನು ಭರಿಸಬೇಕು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗೆ ಹೇಳ್ತೀವಿ ನೀವು ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಮುಂದೆ ನಿಮ್ಮದು ಕೂಡ ಟೈಮ್ ಸರಿಯಾಗಿರಲ್ಲ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ बीदर ग्रामांतर मंडल की ओर से आज जनवाड़ा में जो स्ट्राइक रखे गए थे बीदर विधानसभा क्षेत्र अभी हमारे सभी सीनियर लीडर्स बात करते हुए कहे ये कर्नाटक के गवर्नमेंट उनको गवर्नमेंट चलाने का सिस्टम ही मालूम नहीं यहाँ के जो गरीबों का पैसे है वो तुम लोग इलेक्शन के लिए तुम्हारे राहुल गांधी के लिए और सोनिया गांधी के खर्च के लिए यूज कर रहे हो वो भी देश के इतिहास में पहली बार गवर्नमेंट के पैसे प्राइवेट अकाउंट को डाल के उठा लिए ऐसा मुख्यमंत्री और उप मुख्यमंत्री बीजेपी के बारे में देश के प्रधानमंत्री के बारे में बात करने के लिए लायक नहीं है उनको अभी ये तालुका लेवल जो स्ट्राइक चल रहा है हर गांव में हर गली में कांग्रेस के खिलाफ ये होराटा जारी रहेगा बोलकर मेरा 2 बात समाप्त करता हूं। गरीबों को परेशान करने का काम कर रही है। अभी पेट्रोल और डीजल का रेट बढ़ाए हैं। ये पेट्रोल और डीजल का रेट केवल पेट्रोल डीजल का रेट नहीं रहता,
उसके ऊपर ट्रांसपोर्टेशन का रेट बढ़ जाता है और जो भी रेगुलर उपयोग के लिए सामग्री आते हैं उनका भी रेट बढ़ जाता है। एक तरफ आप गरीबों को गारंटी दे रहे हो, ऐसी बात कर रहे हो, और दूसरी तरफ आप उन्हीं के घरों को लूट रहे हो। ये ठीक नहीं है। एक तरफ तो लॉ एंड ऑर्डर प्रॉब्लम ठीक नहीं है, लॉ एंड ऑर्डर प्रॉब्लम आपने खराब कर दिया है, और दूसरी तरफ गरीबों के घरों के ऊपर आप रेट को ज़्यादा करके उनको परेशान करने का काम कर रहे हैं। भारतीय जनता पार्टी बीदर विधानसभा की तरफ से आज यह आंदोलन हमने किया है और यहाँ पर रास्ता रोको किया है और सब पूरे राज्य में इस तरह का आंदोलन चल रहा है। मैं मुख्यमंत्री से अनुरोध करता हूँ कि आप जो गरीबों के ऊपर रेट बढ़ा करके गरीबों को मजबूर कर रहे हैं, परेशान कर रहे हैं, उसको वापस लें। पेट्रोल और डीजल का रेट भी वापस लें, अन्यथा पूरे कर्नाटक राज्य के गांव-गांव में आपके खिलाफ में आंदोलन करेंगे, ऐसी चेतावनी मैं देता हूँ। सीएम का कहना है केंद्र सरकार से स्टेट गवर्नमेंट में कोई सहायता नहीं है बोलते, चाहे जीएसटी लोग। देखिए, रिकॉर्ड के साथ में केंद्र सरकार ने जो अनुदान दिया है उसको मुख्यमंत्री के पास अगर थोड़ी भी प्रामाणिकता है तो उसको बहिरंग करके बताए। नहीं सर, जीएसटी की जो हिस्सेदारी मिलनी चाहिए वो कर्नाटक को नहीं मिल रही। यहाँ का हिस्सेदारी और दूसरे अकाउंट को डाल के एग्जाम इलेक्शन को यूज वो क्या कर रहे हैं, यहाँ के गरीबों का पैसा, यहाँ के एसटी समाज का रिजर्व पैसा, एससी समाज का रिजर्व पैसा निकाल करके तेलंगाना के इलेक्शन में भेजे ना। किसका पैसा हो? एक अधिकारी की जान चली गई, एक अधिकारी उसके अभी जांच चल रही है, उनके एक मंत्री ने राजीनामा दिया है। एक तो सरकार का, यहाँ का राज्य का पैसा, राज्य के पसीने का पैसा बाहर भेज रहे हो, दूसरी तरफ से केंद्र सरकार का पैसा बता नहीं रहे हो, तीसरी तरफ से गरीबों के जेब के ऊपर आप डाका डाल रहे हो। ये ठीक बात नहीं है। पेट्रोल डीजल का रेट इमीडिएट वापस लेना है, नहीं तो उग्र आंदोलन हम करेंगे, इस प्रकार की चेतावनी देता हूँ।